ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ. ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದ ಕರೆಂಟ್ ಅಫೇರ್ಸ್ ತಗೋಣ. ಇದರಲ್ಲಿ ಶಾಂಘೈ ಕೋಆಪರೇಷನ್ ಸಮ್ಮಿಟ್ ಆಗಿರ್ಬೋದು, ಮೋದಿಜಿ ಅವರು ಹೋಗಿದ್ದು ಚೈನಾಗೆ. ಹಾಗೆ ವಿಕ್ರಮ್ 3201 ಸೆಮಿ ಕಂಡಕ್ಟರ್ ಚಿಪ್ ವೆರಿ ಇಂಪಾರ್ಟೆಂಟ್. ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಆಗಿರ್ಬೋದು, ಮತ್ತೆ ರಾಮನ್ ಮೆಗಸೆ ಅವಾರ್ಡ್ ಭಾರತದ ಇಂಡಿಯನ್ NGOಗೆ ಸಿಕ್ಕಿದೆ. ಸೊ ಇವೆಲ್ಲ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ನಾವೆಲ್ಲ ಪ್ರೀವಿಯಸ್ ಮಾಡಿರ್ತಕ್ಕಂಥ ವೀಕ್ಲಿ ಕರೆಂಟ್ ಅಫೇರ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಎರಡೂ ಕೂಡ ತಾವು ನೋಡಿ, ಎರಡರಲ್ಲೂ ಕೂಡ ಡಿಫ್ರೆಂಟ್ ಕರೆಂಟ್ ಅಫೇರ್ಸ್ ಗಳು ಇರ್ತದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೆ. ಅಲ್ಲೂ ಕೂಡ ನಾವು ಎಲ್ಲ ವಿಡಿಯೋಸ್ಗಳ ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀವಿ. ಓಕೆ ಫೈನ್, ಬನ್ನಿ. ಹಾಗಾದ್ರೆ ನಾನು ಇಲ್ಲಿ ಕನ್ನಡದಲ್ಲೂ ಕೂಡ ತಗೊಂಡಿದ್ದೀನಿ. ತುಂಬಾ ಜನ ಕನ್ನಡದಲ್ಲೂ ಇರಲಿ ಅಂತ ಕೇಳ್ತಾ ಇದ್ರೆ ಎಕ್ಸ್ಪ್ಲನೇಷನ್ಸ್ಗಳು, ಹಾಗಾಗಿ ಅದರಲ್ಲೂ ಕೂಡ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕೂಡ ಇದೆ. ಬನ್ನಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಶಾಂಘೈ ಕೋಆಪರೇಷನ್ ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು, ನೀವೆಲ್ಲ ನ್ಯೂಸ್ ಗಳೆಲ್ಲ ನೋಡಿರ್ತೀರಾ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಒಂದಷ್ಟು ಸ್ಟ್ಯಾಟಿಕ್ ಪೋರ್ಷನ್ಸ್ ಇಂಪಾರ್ಟೆಂಟ್, ಮತ್ತೆ ಏನೇನು ಡಿಸ್ಕಷನ್ ಆಯ್ತು, ಏನು ಅಂಗೀಕಾರ ಮಾಡಿದ್ರು ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡೋಣ ಬನ್ನಿ. ಶಾಂಘೈ ಸಹಕಾರ ಸಂಸ್ಥೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ರಾಜಕೀಯ ಆರ್ಥಿಕ ಭದ್ರತಾ ಸಹಕಾರದ ಮೇಲೆ ಕೇಂದ್ರೀಕರಿಸುವ ಪ್ರಾದೇಶಿಕ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ. ಎಸ್ ಸರ್, ಇಟ್ ಈಸ್ ಇಂಟರ್ ಗೌರ್ಮೆಂಟಲ್ ಪೊಲಿಟಿಕಲ್, ಎಕನಾಮಿಕಲ್ ಅಂಡ್ ಕೋಆಪರೇಷನ್ಸ್. ನಮ್ಮ ರೀಜನಲ್ ಆಗಬೇಕು ಅಂತ ಹೇಳಿರ್ತಕ್ಕಂಥ ಒಂದು ರೀಜನಲ್ ಒಂದು ಸಂಸ್ಥೆ. ಎಸ್, ಇದರ ಪ್ರಧಾನ ಕೇಂದ್ರ ಚೀನಾದ ಶಾಂಘೈನಲ್ಲಿದೆ. ದಿಸ್ ಇಸ್ ರಾಂಗ್, ಬಿಕಾಸ್ ಇದು ಶಾಂಘೈ ಕೋಆಪರೇಷನ್ ಆಗಿರೋದ್ರಿಂದ ಶಾಂಘೈ ಅನ್ಕೊಂಡ್ರೆ ತಪ್ಪು. ಇದಿರ್ತಕ್ಕಂಥದ್ದು ಬೀಜಿಂಗ್ ಅಲ್ಲಿ, ಬೀಜಿಂಗ್. ಸೊ SCO ಉಪಕ್ರಮದ ಪ್ರಾದೇಶಿಕ ಭಯೋತ್ಪಾದನಾ ವಿರೋಧಿ ರಚನೆ, ರ್ಯಾಟ್ಸ್ ಅಂತ ಕರಿತೀವಿ. ಇದು ಟೆರರಿಸಂಗೋಸ್ಕರ ಸ್ಥಾಪನೆ ಆಗಿರ್ತಕ್ಕಂಥದ್ದು. ನಮ್ದು ಈಗ ಶಾಂಘೈನ ಸೆಕ್ರೆಟರಿಯೇಟ್ ಆಫೀಸ್ ಅಂದ್ರೆ ಅದರ ಪ್ರಧಾನ ಕಚೇರಿ ಚೀನಾದಲ್ಲಿ ಹೆಂಗಿದೆ, ಹಂಗೆ ರ್ಯಾಟ್ಸ್ ಅನ್ನೋದು ಕೂಡ ಸ್ಥಾಪನೆ ಮಾಡಿದೀವಿ ಭಯೋತ್ಪಾದನೆ ವಿರೋಧ ಮಾಡಕ್ಕೋಸ್ಕರ ಶಾಂಘೈ ಅಡಿಯಲ್ಲಿ. ಅದು ಎಲ್ಲಿದೆ? ಕಿರ್ಗಿಸ್ತಾನ್ ಬಿಷ್ಕೆಕ್ ನಲ್ಲಿದೆ. ದಿಸ್ ಇಸ್ ರಾಂಗ್, ತಾಷ್ಕೆಂಟ್ ಅಲ್ಲಿ ಇರೋದು. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. SCO 2025 ಶೃಂಗಸಭೆ ವಿಷಯ ಏನು? ಶಾಂಘೈ ಚೈತ್ಯತೆಯನ್ನು ಎತ್ತಿ ಹಿಡಿಯುವುದು SCO ಚಲನೆಯಲ್ಲಿ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಕೇಳ್ತಾನೆ ಥೀಮ್ ಏನು ಅಂತ ಬೇಕಾದ್ರೆ ಅದನ್ನು ಕೇಳ್ತಾನೆ. ಸೊ ಇಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟ್? ಆಪ್ಷನ್ 1 and 4. ಸೊ ಹಾಗಾದ್ರೆ ಆಪ್ಷನ್ 2 ಮತ್ತೆ 3 ಯಾಕೆ ತಪ್ಪು? ಎಸ್, ನೋಡೋಣ ಬನ್ನಿ. 2 ನಾನು ಆಲ್ರೆಡಿ ಹೇಳಿದೀನಿ, ಇಟ್ ಇಸ್ ಎ ಬೀಜಿಂಗ್ ಅಲ್ಲಿ ಇರೋದು, ಶಾಂಘೈ ಅಲ್ಲ. ಓಕೆ, ಅಂಡ್ ಆಲ್ಸೋ ಇಲ್ಲಿ ನೋಡೋದಾದ್ರೆ ಈಗ 25ನೇ ಮೀಟಿಂಗ್, 25 ಕೌನ್ಸಿಲ್ ಆಫ್ ಹೆಡ್ ಆಫ್ ದ ಸ್ಟೇಟ್ಸ್ ಎಲ್ಲಿ ನಡೀತಾ ಇದೆ? ಚೀನಾದ ಟೈಂಜಿನ್ ನಲ್ಲಿ ನಡೀತಾ ಇದೆ. ಟೈಂಜಿನ್ ನಲ್ಲಿ ನಡೀತಾ ಇರತಕ್ಕಂಥದ್ದು. ಇನ್ನು ಶಾಂಘೈನ ಈ ರ್ಯಾಟ್ಸ್ ಅಂತ ಏನ್ ಕರಿತೀವಿ, ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತ. ಇದು ಆ ಮೆಂಬರ್ ರಾಷ್ಟ್ರಗಳಲ್ಲಿ ಏನಾದ್ರೂ ಟೆರರಿಸಂ ಆದ್ರೆ, ಸೆಪರೇಟಿಸಂ, ಎಕ್ಸ್ಟ್ರೀಮಿಸ್ಟ್ ಗಳ ಒಂದು ಹಾವಳಿಗಳಾದ್ರೆ ಅದನ್ನ ಖಂಡಿಸಕ್ಕೋಸ್ಕರ, ಅದರ ವಿರುದ್ಧ ಹೋರಾಡಕ್ಕೋಸ್ಕರ ಇರ್ತಕ್ಕಂಥ ಒಂದು ಸಂಸ್ಥೆ ಅಂತಾನೆ ಹೇಳಬಹುದು. ಯಾವ್ದ್ರಲ್ಲಿ? SCO ಅಡಿಯಲ್ಲಿ. ಇದಿರೋದು ತಾಷ್ಕೆಂಟ್, ಉಜ್ಬೇಕಿಸ್ತಾನದಲ್ಲಿ ಇರ್ತಕ್ಕಂಥದ್ದು. ಓಕೆ, ಅಂಡ್ ಥೀಮ್ ಏನು? ಇಟ್ ಈಸ್ ಅಪ್ಹೋಲ್ಡಿಂಗ್ ದ ಶಾಂಘೈ ಸ್ಪಿರಿಟ್, SCO ಆನ್ ದ ಮೂವ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ನಾನು ಕನ್ನಡದಲ್ಲಿ ಇಲ್ಲೂ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಇಲ್ಲಿ ಆಪ್ಷನ್ಸ್ ಅಲ್ಲಿ ಕನ್ನಡದಲ್ಲಿ ಇದೆ. ಇನ್ನು ಶಾಂಘೈ ಬಗ್ಗೆ ಪ್ರಮುಖವಾಗಿ ನೋಡೋದಾದ್ರೆ ಎಷ್ಟು ರಾಷ್ಟ್ರಗಳಿದೆ? 10 ಪರ್ಮನೆಂಟ್ ಮೆಂಬರ್ಸ್ ಇದೆ, 17 SCO ಪಾರ್ಟ್ನರ್ಸ್ ಇದ್ದಾರೆ. ನೋಡಿ, ಶಾಂಘೈ 2001 ನಡೀತಾ ಇದೆ. 2001 ಸ್ಥಾಪನೆ ಆಗಿದ್ದು. ಹಾಗಾಗಿ 25ನೇ ಮೀಟಿಂಗ್ ಆಗಿದ್ದು ಚೀನಾದಲ್ಲಿ ಆಗಿದ್ದು ಈ ಸಲ. ಅಂಡ್ ಇಲ್ಲಿ ಪ್ರಮುಖವಾಗಿ ನೀವು ನೋಡ್ಬೇಕಾದ್ರೆ ಇಲ್ಲಿ ಮೊದಲು ಶಾಂಘೈಲಿ ಒಂದು ಮೆಂಬರ್ ಸ್ಟೇಟ್ ಅಂತ ಇರ್ತಿತ್ತು. ಓಕೆ, ಇನ್ನೊಂದು ಅಬ್ಸರ್ವರ್ ಸ್ಟೇಟ್ಸ್ ಮತ್ತೆ ಡೈಲಾಗ್ ಪಾರ್ಟ್ನರ್ ಅಂತ ಒಂದಷ್ಟು ಬೇರೆ ರಾಷ್ಟ್ರಗಳು. ಈಗ ಈಜಿಪ್ಟ್ ಹೋಗಿತ್ತು, ಟರ್ಕಿ ಹೋಗಿತ್ತು. ಇವೆಲ್ಲ ಅಬ್ಸರ್ವರ್ ಮತ್ತೆ ಡೈಲಾಗ್ ಪಾರ್ಟ್ನರ್ ಗಳಂತ ಏನ್ ಕರಿತೀವಿ, ಅವು ಇವಾಗ ಅದನ್ನ ಚೇಂಜ್ ಮಾಡಿದ್ದಾರೆ. ಈ ವರ್ಷ ಏನ್ ಮಾಡಿದ್ದಾರೆ? SCO ಪಾರ್ಟ್ನರ್ಸ್ ಅಂತ, ಒಂದು ಮೆಂಬರ್ಸ್ ಅಂಡ್ ಪಾರ್ಟ್ನರ್ಸ್. ಈಗ ಟೋಟಲ್ 10 ಪರ್ಮನೆಂಟ್ ಮೆಂಬರು, 17 SCO ಪಾರ್ಟ್ನರ್ಸ್ ಗಳಿದ್ದಾರೆ. ಓಕೆ, ಮೊದಲು ಅಬ್ಸರ್ವರ್ ಅಂತ ಇದನ್ನ, ಡೈಲಾಗ್ ಪಾರ್ಟ್ನರ್ಸ್ ಅಂತ ಬೇರೆ ಬೇರೆ ಇದನ್ನ ಈಗ ಕಂಪ್ಲೀಟ್ ಎರಡು ಒಂದೇ ಮಾಡಿ 17 SCO ಪಾರ್ಟ್ನರ್ಸ್ ಗಳಿದ್ದಾರೆ. ಅಂದ್ರೆ ಮೆಂಬರ್ ಅಲ್ಲದೆ ಇರೋರು. ಓಕೆ, 10 ಪರ್ಮನೆಂಟ್ ಮೆಂಬರ್ ಇದ್ದಾರೆ. ಇದು 2001 6 ಸ್ಥಾಪಕ ಸದಸ್ಯರೊಂದಿಗೆ ಪ್ರಾರಂಭವಾಯಿತು. 2001 ಯಾರ್ಯಾರು ಸ್ಥಾಪನೆ ಮಾಡಿದ್ದು ಸೇರ್ಕೊಂಡು? ಚೀನಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್, ಇಷ್ಟು ರಾಷ್ಟ್ರಗಳು 6 ಸೇರ್ಕೊಂಡು ಸ್ಥಾಪನೆ ಮಾಡಿದ್ರು. ಅವಾಗ ನೋಡಿ, 2015 ಅದಕ್ಕಿಂತ ಮುಂಚೆ ಭಾರತ ಮತ್ತು ಪಾಕಿಸ್ತಾನ ಎಲ್ಲ ಅಬ್ಸರ್ವರ್ ಸ್ಟೇಟ್ ಗಳಾಗಿದ್ವು. ಈಗ 2015 SCOಗೆ ಭಾರತ ಮತ್ತು ಪಾಕಿಸ್ತಾನ ಪೂರ್ಣ ಸದಸ್ಯರಾಗಿ ಸೇರಿಸಿಕೊಳ್ಳಲು ಒಪ್ಪಿಕೊಡ್ತು. 2016 ತಾಷ್ಕೆಂಟ್ ಅಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಸೊ 2017 ಅಸ್ಥಾನದಿಂದ ಅಧಿಕೃತವಾಗಿ ಭಾರತ ಮತ್ತು ಪಾಕಿಸ್ತಾನ ಸೇರ್ಕೋತು. ಅಲ್ಲಿಗೆ ಎಷ್ಟಾಯ್ತು ಸರ್? 6+2 8 ಆಯ್ತು. ಓಕೆ, ನೆಕ್ಸ್ಟ್ 2023 ಇರಾನ್ಗೂ ಕೊಟ್ರು. ಓಕೆ, 2024 ಬೆಲಾರಸ್ ಕೊಟ್ರು. ಸೊ +2 ಆಯ್ತು. ಎಷ್ಟಾಯ್ತು? ಟೋಟಲ್ 10 ಮೆಂಬರ್ಸ್ ಇದ್ದಾರೆ. ಇವಾಗ 17 SCO
ಪಾರ್ಟ್ನರ್ಸ್ ಇದ್ದಾರೆ. ಈಗ ಹೊಸೊಬ್ರು ಸೇರಿದ್ದಾರೆ, ಹಾಗಾಗಿ 17 ಪಾರ್ಟ್ನರ್ಸ್ ಅಂತ ಹೇಳಬಹುದು. ಇನ್ನು ಸೆಕ್ರೆಟರಿಯೇಟ್ ಒಂದು ಅಧಿಕೃತ ಭಾಷೆ ಏನು ಅಂದ್ರೆ ರಷ್ಯನ್ ಮತ್ತೆ ಚೈನೀಸ್ ಅದರ ಅಫಿಷಿಯಲ್ ಲ್ಯಾಂಗ್ವೇಜ್. ಓಕೆ, ಇದು ಗೊತ್ತಿರಬೇಕು. ಮತ್ತೆ ಈಗ ಎಲ್ಲದರಲ್ಲೂ ಕೂಡ ಒಂದು ಯಾವ್ದಾರ ಆರ್ಗನೈಸೇಷನ್ ಅದ್ರ ಚಾರ್ಟರ್ ಅಂತ ಮಾಡ್ತಾರೆ. ಈಗ UN ಚಾರ್ಟರ್, ವಿಶ್ವಸಂಸ್ಥೆದ UN ಚಾರ್ಟರ್ ಅಂತ ಏನ್ ಕರಿತೀವಿ, ಅದೇ ರೀತಿ ಶಾಂಘೈ ಚಾರ್ಟರ್ ಇದೆ, ಅದ್ರ ಸಂವಿಧಾನ ಅಂತ ಅನ್ಕೋಬಹುದು. ಅದನ್ನ ಸೈನ್ ಮಾಡಿ ಅದ್ರ ಪ್ರಕಾರ ನಡ್ಕೊಳ್ತಕ್ಕಂಥದ್ದು. ಓಕೆ, 2003ರಿಂದ ಇದು ಕೂಡ ಜಾರಿಗೆ ಬರುತ್ತೆ. ಓಕೆ, ಸೊ ಅದು ಗೊತ್ತಿರಲಿ. ಇನ್ನು 2000 ಇದು ಸ್ಟ್ಯಾಟಿಕ್ ಪೋರ್ಷನ್ಸ್ ಹೇಳಿದೆ. ಈಗ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಏನೇನೋ ನೋಡಿ, ಇದರಲ್ಲಿ ಪಹಲ್ಗಾಮ್ ದಾಳಿನೂ ಕೂಡ ಶಾಂಘೈ ಒಪ್ಕೊಂಡಿದೆ, ಆಗ್ಬಾರ್ದು ಇದು ಅಂತ ಹೇಳಿ. ಓಕೆ, ಸೊ ಏನೇನು ಪ್ರಮುಖ ಫಲಿತಾಂಶಗಳು ಏನಿದೆ, ಔಟ್ಕಮ್ಸ್ ಇಲ್ಲಿಕ್ಕೆ ನಾನು ಇಲ್ಲಿ ಇನಿಷಿಯಲ್ ಕೊಟ್ಟಿದ್ದೀನಿ, ಕನ್ನಡದಲ್ಲಿ ನೋಡ್ಕೋಬಹುದು. ಏನಿದು ಭಯೋತ್ಪಾದನಾ ನಿಗ್ರಹನ, ಅದನ್ನ ಎಸ್ಪೆಷಲಿ ಪಹಲ್ಗಾಮ್ ದಾಳಿನ ಬಲವಾಗಿ ಕಾಣಿಸುತ್ತೆ. ಇವನ್ ಪಾಕಿಸ್ತಾನ ಕೂಡ ಇದೆ, ಅದು ಕೂಡ ಸೈನ್ ಹಾಕ್ಬೇಕಾಗತ್ತೆ ಈ ಒಂದು ಇದಕ್ಕೆ. ಓಕೆ, ಏನೇನು ಪ್ರಮುಖ ಔಟ್ಕಮ್ ಬರುತ್ತಲ್ಲ ಅದಕ್ಕೆ ಸೈನ್ ಹಾಕ್ಬೇಕಾಗತ್ತೆ. ಅವಾಗ್ಲೇ ಎಲ್ಲ ರಾಷ್ಟ್ರಗಳು 10 ರಾಷ್ಟ್ರಗಳು ಸೈನ್ ಹಾಕಿದ್ರೆ ಎಸ್ ಇಟ್ ಈಸ್ ಏನೋ ಔಟ್ಕಮ್ ಆಫ್ ಶಾಂಘೈ ಅಂತ ಹೇಳ್ತಕ್ಕಂಥದ್ದು, ಕೋಆಪರೇಟಿವ್ ಆರ್ಗನೈಸೇಷನ್ ನ ಔಟ್ಕಮ್ 2025 ಅಂತ ಹೇಳ್ತಕ್ಕಂಥದ್ದು. ಮತ್ತೆ ಇಲ್ಲಿ ಹೊಸಬ್ರು ಲಾವೋಸ್ ನ ಅಬ್ಸರ್ವರ್ ಅಂದ್ರೆ ಪಾರ್ಟ್ನರ್ ಆಗಿ ಸೇರಿಸ್ಕೊಂಡಿದ್ರೆ, ಹಾಗಾಗಿ 10 ಸದಸ್ಯರು 16 17 ಪಾಲುದಾರರಾಗ್ತಾರೆ. ಹಂಗಾಗಿ ನಾನು ಇವಾಗ ಏನ್ ಹೇಳಿದೆ ನಿಮ್ಗೆ, 10 ಪರ್ಮನೆಂಟ್ ಮೆಂಬರ್ಸ್, 17 ಪಾರ್ಟ್ನರ್ಸ್ ಇದ್ದಾರೆ ಅಂತ ಹೇಳಿದೆ. ಓಕೆ, ಅದು ಗೊತ್ತಿರಬೇಕು. ಮತ್ತೆ ಇಲ್ಲಿ ಜಾಗಲಿದ್ದು ಗ್ಲೋಬಲ್ ಲೀಡರ್ಶಿಪ್ ಬೇಕು, ಗ್ಲೋಬಲ್ ಆಡಳಿತ ಬೇಕಿಲ್ಲಿ ಅಂತ ಒತ್ತು ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ರಾಷ್ಟ್ರ ಇದಾಗಿರ್ಬಾರ್ದು, ಅಂದ್ರೆ ಒಂದು ಭೂಮಿ, ಒಂದು ಕುಟುಂಬ, ಒಂದು ಭವಿಷ್ಯ ತರ ಎಲ್ಲರೂ ಇರಬೇಕು. ಇಲ್ಲಿ ಜಾಗತಿಕ ಆಡಳಿತ ಇರಬೇಕು ಒಂದೇ. ಅದನ್ನ GGI ಅಂತೀವಿ ಇಲ್ಲಿ ನೋಡಿ, ಗ್ಲೋಬಲ್ ಗವರ್ನೆನ್ಸ್ ಇನಿಷಿಯೇಟಿವ್ ಅಂತ ಕರಿತೀವಿ. ಓಕೆ, ಮತ್ತೆ ಇಲ್ಲಿ ಇನ್ನು ಪ್ರಮುಖವಾಗಿ ಬೇರೆ ಬೇರೆ ಅಂದ್ರೆ ಗಾಜಾ, ಇರಾನ್ ನಲ್ಲಿ ಆಗಿರ್ತಕ್ಕಂಥ ಒಂದು ಇದನ್ನು ಕೂಡ ಖಂಡಿಸ್ತದೆ. ಅಫ್ಘಾನಿಸ್ತಾನದ ಆಡಳಿತನ ಒಪ್ಕೊಳ್ಳುತ್ತೆ, ಅದು ಕೂಡ ಶಾಂತಿ ಶಾಶ್ವತ ಆಡಳಿತ ಇರಬೇಕು, ತಾಲಿಬಾನ್ ಒಪ್ಕೊಳ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ಇನ್ನೊಂದು ಪ್ರಮುಖವಾದದ್ದೇನು ಅಂದ್ರೆ, ಈಗ ಹೆಂಗೆ ನಾವು ಬೇರೆ ಬೇರೆ ಬ್ಯಾಂಕ್ಗಳ ಸ್ಥಾಪನೆ ಮಾಡ್ತಾರಲ್ಲ, ಈಗ ಬ್ರಿಕ್ಸ್ ಬ್ಯಾಂಕ್ ಕೂಡ ಇದೆ. ನಿಮ್ಗೆ ಯಾವ್ದೇ ಬ್ರಿಕ್ಸ್ ಬ್ಯಾಂಕ್ಸ್ ಕಮೆಂಟ್ ಮಾಡಿ. ಅದೇ ರೀತಿ ಶಾಂಘೈನ ಒಂದು ಅಭಿವೃದ್ಧಿ, ರಾಷ್ಟ್ರಗಳ ಅಭಿವೃದ್ಧಿಗೋಸ್ಕರ SCO ಅಭಿವೃದ್ಧಿ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಬೇಕು ಅಂತ ಕೂಡ ಇದು ಒತ್ತಿ ಹೇಳುತ್ತೆ, ಆರ್ಥಿಕ ಮತ್ತು ಅಭಿವೃದ್ಧಿ ಸಹಕಾರಕ್ಕೋಸ್ಕರ. ಸೊ ಇವೆಲ್ಲ ಇದರ ಔಟ್ಕಮ್ಗಳು. ಓಕೆ, ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದು. ಓಕೆ, ಶಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಅರ್ಥ ಆಗಿದೆ ಅನ್ಕೋತೀನಿ. ಎಲ್ಲಿ ನಡೀತು, ಯಾವ ಪ್ಲೇಸ್ ಅಲ್ಲಿ ನಡೀತು, ಅದರ ಮೆಂಬರ್ಸ್ ಯಾರ್ಯಾರು, ಯಾವಾಗ ಸ್ಥಾಪನೆ ಆಯ್ತು, ಯಾವಾಗ ಭಾರತ ಇದಕ್ಕೋಯ್ತು, ಮತ್ತೆ ಇದರ ಥೀಮ್ ಏನು ಇವೆಲ್ಲ ಹೇಳಿದೀನಿ. ಥೀಮ್ ಏನು, ಮತ್ತೆ ಶಾಂಘೈ ಕೋಪರೇಷನ್ ಇದೆಯಲ್ಲ, ಇದು ಈ ಒಂದು ರಾಷ್ಟ್ರಗಳು 10 ಮೆಂಬರ್ಸ್ ತಗೊಂಡ್ರೆ 40% ಆಫ್ ದ ಗ್ಲೋಬಲ್ ಪಾಪ್ಯುಲೇಷನ್ ಇದೆ. ಯಾಕಂದ್ರೆ ಇಂಡಿಯಾ ಮತ್ತು ಚೈನಾ ಸೇರಿದ್ಮೇಲೆ ಮುಗೀತಲ್ಲ ಅಲ್ಲೇನೆ. ಮತ್ತೆ 25% ಆಫ್ ದ ಗ್ಲೋಬಲ್ GDP ಈ ಒಂದು ರಾಷ್ಟ್ರಗಳು ಪ್ರತಿನಿಧಿಸ್ತವೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೂಡ, ಕಂಪ್ಲೀಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಎನಿವೇಸ್ PDF ಕೊಡ್ತೇನೆ ನಿಮಗೆ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರ ರಾಷ್ಟ್ರಪತಿಗಳನ್ನು ಕ್ರಮವಾಗಿ ಸಂವಿಧಾನ 124, 217 ವಿಧಿಗಳ ಅಡಿಯಲ್ಲಿ ನೇಮಕ ಮಾಡುತ್ತಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿಗಾಗಿ ಕೊಲಿಜಿಯಂ ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ಸುಪ್ರೀಂ ಕೋರ್ಟ್ನ 2 ಹಿರಿಯ ನ್ಯಾಯಾಧೀಶರನ್ನು ಒಳಗೊಂಡಿದೆ. ಅಂದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ಗೆ 2 ಜಡ್ಜಸ್ ಅನ್ನ ನೇಮಕ ಮಾಡ್ತಾರೆ. ಹಾಗಾಗಿ ಸುದ್ದಿಯಲ್ಲಿದೆ. ಇಂಥದ್ದೇ ನಿಮ್ಗೆ ಕೇಳಿದ್ರೆ ಯಾವ ಸುದ್ದಿ ಇದೆ ಅಂತದ್ದು ನಿಮ್ಗೆ ಸ್ಟ್ಯಾಟಿಕ್ ಪೋರ್ಷನ್ ಆಗಿ GK ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತೀನಿ ಸ್ನೇಹಿತರೆ. ಇಲ್ಲಿ ಆಪ್ಷನ್ 1 ಕರೆಕ್ಟ್, ಬಟ್ ಆಪ್ಷನ್ 2 ತಪ್ಪು. ಯಾಕಂದ್ರೆ ಕೊಲಿಜಿಯಂ ಸಿಸ್ಟಮ್ ಏನಿದೆ, ಸುಪ್ರೀಂ ಕೋರ್ಟ್ ನ ಆಯ್ಕೆ ಮಾಡ್ಬೇಕಾದ್ರೆ ನ್ಯಾಯಾಧೀಶರನ್ನ, ಅಲ್ಲಿ ನಿಮಗೆ ಚೀಫ್ ಜಸ್ಟಿಸ್ ಇರ್ತಾರೆ ಪ್ಲಸ್ 4 ಅದರ್ ಜಡ್ಜಸ್ ಇರ್ತಾರೆ. ನಾಟ್ ಟು ಇಬ್ಬರು ಅಂತ ಹಾಕಿ, 4 ಇರ್ತಾರೆ. ಹಾಗಾಗಿ ಆಪ್ಷನ್ 1 ಮಾತ್ರ ಕರೆಕ್ಟ್. ಆರ್ಟಿಕಲ್ 124 ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮಾಡ್ಬೇಕಾದ್ರೆ 217 ಆರ್ಟಿಕಲ್ ನ ಅಡಿಯಲ್ಲಿ ಮಾಡ್ತಕ್ಕಂಥದ್ದು. ಯಾರು ಹೊಸಬ್ರು 2 ಜಡ್ಜಸ್ ನ ಸೇರಿಸ್ಕೊಂಡಿರೋದು, ಅಲೋಕ್ ಹಾರಾದೆ ಮತ್ತೆ ವಿಪುಲ್ ಎಂ ಪಂಚೋಲಿ ಅಂತಕ್ಕಂಥವ್ರನ್ನ. ಈವನ್ ವಿಪುಲ್ ಎಂ ಪಂಚೋಲಿ ಅವರು 2031ಕ್ಕೆ CJI ಆಗ್ತಾರೆ. ಈಗ ಇವರಿಬ್ಬರು ನೇಮಕ ಮಾಡಿದ್ರಿಂದ ನಮ್ಮ ಏನು ಸುಪ್ರೀಂ ಕೋರ್ಟ್ ನ ಫುಲ್ ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ, 34 ಜನ ಇರಬೇಕು ಇನ್ಕ್ಲೂಡಿಂಗ್ CJI. ಸೊ ಅಷ್ಟು ಜನ ಇದ್ದಾರೆ ಇಲ್ಲಿ. ಫುಲ್ ಸ್ಯಾಂಕ್ಷನ್ ಈಗ ಕಂಪ್ಲೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಆದಿವಾಣಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆದಿವಾಣಿ ಅಂತಕ್ಕಂಥದ್ದೇನು, ಇದು ಬುಡಕಟ್ಟು ಭಾಷೆಗಳಿಗೆ ಮೀಸಲಾಗಿರುವ ಭವಿಷ್ಯದ ದೊಡ್ಡ ಭಾಷಾ ಮಾದರಿಗೆ ಅಡಿಪಾಯವಾಗಿ ಕಾರ್ಯನಿರ್ವಹಿಸುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಅನುವಾದದ ಸಾಧನವಾಗಿದೆ. ಇದನ್ನು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಾರಂಭಿಸುತ್ತಿದೆ. ಎಸ್, ಯಾವ್ದು ಕರೆಕ್ಟು? 2 ಕರೆಕ್ಟ್ ಸ್ನೇಹಿತರೆ. ಆದಿವಾಣಿ ಅಂತಕ್ಕಂಥದ್ದು ಹೌದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ. ಈಗ ಬುಡಕಟ್ಟು ಜನಗಳು ಅವ್ರ ಭಾಷೆಗಳು ರಕ್ಷಿಸಬೇಕು, ಜೊತೆಗೆ ಅವ್ರ ಭಾಷೆನ ಅರ್ಥ ಮಾಡ್ಕೋಬೇಕಲ್ಲ. ಯಾರು ನಾನ್ ಟ್ರೈಬಲ್ಸ್ ಅಂದ್ರೆ ಬುಡಕಟ್ಟು ರೇತರರು. ಓಕೆ, ಹಾಗಾಗಿ ಇದೊಂದು ಕೃತಿಕ ಬುದ್ಧಿಮತ್ತೆ ಆಧಾರಿತ ಅನುವಾದನ ಮಾಡ್ತಕ್ಕಂಥದ್ದು. ಬುಡಕಟ್ಟು ಭಾಷೆಗಳಿಗೆ ಏನಿದೆ ಅದನ್ನ ಸಂರಕ್ಷಣೆ ಮಾಡಬೇಕು. ಓಕೆ, ಹಂಗಾಗಿ
ಅವ್ರನ್ನ ಅನುವಾದ ಮಾಡೋಕ್ಕೋಸ್ಕರ ಇದಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಬೀಟಾ ವರ್ಷನ್ ಆಫ್ ಆದಿವಾಣಿ ಅಂತ ಇಂಡಿಯನ್ ಫಸ್ಟ್ ಎ ಪವರ್ಡ್ ಟ್ರಾನ್ಸ್ಲೇಟರ್ ಫಾರ್ ಟ್ರೈಬಲ್ ಲ್ಯಾಂಗ್ವೇಜಸ್ಗೋಸ್ಕರ ಮಾಡಿರ್ತಕ್ಕಂಥದ್ದು. ಇದು ಬುಡಕಟ್ಟು ಅಲ್ಲದ ಸಮುದಾಯಗಳ ನಡುವಿನ ಕಮ್ಯುನಿಕೇಶನ್ ಅಂತರವನ್ನು ಕಡಿಮೆ ಮಾಡುತ್ತೆ ಅಲ್ವಾ. ಬುಡಕಟ್ಟು ಜನಾಂಗ ಕಾಡಿನಂಚಿನಲ್ಲಿ ಏನಿರ್ತಾರೆ ಆ ಕಡೆ ಈ ಕಡೆ ಸೈಡ್ ನಾಗರಿಕರು ಅಂತ ಏನ್ ಕರಿತೀವಿ, ನಗರ ಪ್ರದೇಶ ಅಥವಾ ಹಳ್ಳಿಗಳಲ್ಲಿ ಇರ್ತಾರೆ, ಅವರ ನಡುವೆ ಸಂವಹನ ಆಗ್ಬೇಕಲ್ಲ. ಸೊ ಅವರ ಲ್ಯಾಂಗ್ವೇಜ್ ಅರ್ಥ ಆಗ್ಬೇಕಲ್ಲ, ಮತ್ತೆ ಅವರ ಲ್ಯಾಂಗ್ವೇಜ್ ನಾವು ಇದ್ ಮಾಡ್ಬೇಕಲ್ಲ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆದಿವಾಣಿ. ನೆಕ್ಸ್ಟ್ ಬರ್ತೇನೆ, ರಾಮನ್ ಮೆಗಸೆ ಪ್ರಶಸ್ತಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ನಮ್ಮ ಇಂಡಿಯನ್ NGO ಸಿಕ್ಕಿದೆ, ಒಟ್ಟು 3 ಜನ ಕೊಟ್ಟಿದ್ದಾರೆ. ನೋಡೋಣ ಅದು ಯಾರೋ ಅಂತ. ಇದು 67ನೇ ಒಂದು ರಾಮನ್ ಮೆಗಸೆ ಅವಾರ್ಡ್ ಕೊಟ್ಟಿರ್ತಕ್ಕಂಥದ್ದು. ಇದು ಏಷ್ಯಾದ ಅತ್ಯುನ್ನತ ಗೌರವವೆಂದು ಪರಿಗಣಿಸಲಾಗ್ತದೆ. ಹೌದು, ಇದನ್ನು ಏಷ್ಯಾಗಾಗಿ ಏಷ್ಯನ್ ನೊಬೆಲ್ ಪ್ರಶಸ್ತಿ ಅಂತ ಕೂಡ ಕರಿತೀವಿ. ಏಷ್ಯಾದಲ್ಲಿ ಕೆಲಸ ಮಾಡೋ ಕೊಡ್ತಕ್ಕಂಥದ್ದು ಏಷ್ಯನ್ ನೊಬೆಲ್ ಅಂತಾನು ಕೂಡ ಕರಿತೀವಿ. ಹೌದು, ಇದನ್ನು ವಾರ್ಷಿಕವಾಗಿ ನೀಡಲಾಗುತ್ತದೆ. ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಸಂಸ್ಥೆ ಎಜುಕೇಟ್ ಗರ್ಲ್ಸ್. ಯಾವ್ದು ಕರೆಕ್ಟ್ ಸರ್? ಎಲ್ಲಾ ಕರೆಕ್ಟ್ ಇಲ್ಲಿ. ಸೊ ಇಲ್ಲಿ ಏನು ಅಂದ್ರೆ, ಇಲ್ಲಿ ಸಂಸ್ಥೆ ಅಂತ ಕೊಟ್ಟಿರೋದು, ಪ್ರತಿಷ್ಠಿತ ಭಾರತೀಯ ಸಂಸ್ಥೆ. ಹಂಗಾದ್ರೆ ಇದಕ್ಕಿಂತ ಮುಂಚೆ ಸಿಕ್ಕಿದೆ ಇಂಡಿವಿಜುವಲ್ ಸಿಕ್ಕಿದೆ, ಸಂಸ್ಥೆಗೆ ಹೇಳ್ತಾ ಇರೋದು ಇಟ್ ಈಸ್ NGO. ಯಾವುದು? ಎಜುಕೇಟ್ ಗರ್ಲ್ಸ್ ಅಂತಕ್ಕಂಥ NGO. ಸೊ ಇದು ಆನ್ಯುಯಲಿ ಕೊಡ್ತಕ್ಕಂಥದ್ದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಶಸ್ತಿ. ಯಾವುದು ಇದು NGO? ಇದು ರಾಜಸ್ಥಾನದಲ್ಲಿದೆ ಈ ಸಂಸ್ಥೆ. ಓಕೆ, ಫೌಂಡೇಶನ್ ಟು ಎಜುಕೇಟ್ ಗರ್ಲ್ಸ್ ಗ್ಲೋಬಲಿ ಅಂತಕ್ಕಂಥ ಸಂಸ್ಥೆ. ಇದು ಎಸ್ಪೆಷಲಿ ಗರ್ಲ್ಸ್ಗೆ ಓಕೆ, ಗರ್ಲ್ಸ್ ನ ಏನು ಹುಡುಗಿಯರ ಮಕ್ಕಳ ಬಾಲಕಿಯರ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಸರ್ಕಾರಿ ಸಂಪನ್ಮೂಲಗಳನ್ನು ಸಜ್ಜುಗೊಳಿಸಿ ಅವ್ರಿಗೇನ್ ಸರ್ಕಾರದ ಸೌಲಭ್ಯ ಅದನ್ನು ಕೊಡಿಸಿ, ಸಮುದಾಯಗಳ ಕಮ್ಯುನಿಟಿಯಿಂದ ಹೆಲ್ಪ್ ಆದ್ರೆ ಅವ್ರನ್ನೂ ತಗೊಂಡು ಲಾಭರಹಿತ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದು. ಓಕೆ, ಇದರ ಸ್ಥಾಪಕ 2007ರಲ್ಲಿ ಸಫೀನಾ ಹುಸೇನ್ ಸ್ಥಾಪಿಸಿದ್ರು. ಹಾಗಾಗಿ ಇವರನ್ನು ಗುರುತಿಸಿ ಈ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ರಾಮನ್ ಮೆಗಸೆ ಅವಾರ್ಡ್. ಇವ್ರ ಜೊತೆಗೆ ಈ ವರ್ಷ ಮಾಲ್ಡೀವ್ಸ್ ನ ಶಹಿನಾ ಆಲಿಯೋಗೂ ಸಿಕ್ಕಿದೆ. ಫಿಲಿಪೈನ್ಸ್ ನ ಫ್ಲೈಯೋನಾ ಆಂಟೋನಿಯೋ ಎಲ್ ವಿಲ್ಲಾನುಯೇವಾ ಅವ್ರಿಗೂ ಕೂಡ ಸಿಕ್ಕಿದೆ. ಓಕೆ, ಇಲ್ಲಿ ಏನ್ ಮಾಡಿದ್ರು ಇವರು ಅಂತ ನೋಡಿದ್ರೆ, ಹೆಣ್ಣು ಮಕ್ಕಳ ಶಿಕ್ಷಣದಲ್ಲಿ ಏನೇನ್ ಬೇಕು ಅವ್ರಿಗೆ ಕೊಡ್ತಕ್ಕಂಥದ್ದು, ಮತ್ತೆ ಶಾಲೆಯಿಂದ ಹೊರಗಿಳಿದ ಹುಡುಗಿಯರನ್ನು ತರಗತಿ ಕರೆತರ್ತಕ್ಕಂಥದ್ದು, ಉನ್ನತ ಶಿಕ್ಷಣ ಲಾಭದಾಯಕ ಉದ್ಯೋಗಕ್ಕಾಗಿ ಅರ್ಹತೆಯನ್ನು ಪಡೆಯುವವರೆಗೆ ಅಲ್ಲಿಯೇ ಇರಿಸ್ಕೊಳ್ತಕ್ಕಂಥದ್ದು. ಅವ್ರನ್ನ ಹೆಂಗೆ ಅಂದ್ರೆ ಕರ್ಕೊಬಂದ್ ಬಿಟ್ಬಿಟ್ಟು ಹಂಗಲ್ಲ, ಕಂಪ್ಲೀಟ್ ಅವರು ಸ್ಟೇಜ್ ಪಾಸ್ ಆಗೋ ತನಕ ಅವ್ರ ಎಜುಕೇಶನ್ ಕಂಪ್ಲೀಟ್ ಅಲ್ಲಿ ತನಕ ಜೊತೆಗಿರ್ತಾರೆ ಅಂತ. ಹಾಗಾಗಿ ಒಂದು ಸಮುದಾಯದಲ್ಲಿ ಒಂದು ಹುಡುಗಿ ಅನ್ನೋ ಧ್ಯೇಯ ವಾಕ್ಯದಿಂದ ಅವರು ಸ್ಥಾಪನೆ ಮಾಡಿದ್ದು. 1 ಗರ್ಲ್ ಅಟ್ ಎ ಟೈಮ್ ಅಂತ ಇಂಗ್ಲಿಷ್ ಅಲ್ಲಿ. 1 ಗರ್ಲ್ ಅಟ್ ಎ ಟೈಮ್ ಅಂದ್ರೆ ಅಷ್ಟು ಪ್ರತಿಯೊಂದು ಅವ್ರು ಎಷ್ಟು ಜನ ಕರ್ಕೊಂಡ್ ಪ್ರತಿಯೊಬ್ಬರಿಗೂ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾರೆ. ಸುಮ್ನೆ ಬೇರೆ ತರ ಏನೋ ಕರ್ಕೊಬರೋದು, ಓಕೆ ಇದಾರೆ ಅವ್ರು ಓದ್ಕೊಳ್ಳಿ ಅಂತ ಬಿಟ್ಬಿಡೋದು, ಹಂಗಲ್ಲ. ಇಂಡಿವಿಜುವಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಹಂಗಾಗಿ ಇವ್ರಿಗೆ ಸಿಕ್ಕಿರೋದು. ಓಕೆ, ಫೈನ್. ಇನ್ನು ರಾಮನ್ ಮೆಗಸೆ ಅವಾರ್ಡ್ ಏನಕ್ಕೆ ಕೊಡ್ತಾರೆ? ಎಕ್ಸೆಪ್ಷನಲ್ ಕರೇಜ್, ಇಂಟಿಗ್ರಿಟಿ, ಸರ್ವಿಸ್ ಟು ದ ಪೀಪಲ್. ಎಕ್ಸೆಪ್ಷನಲ್ ಕೆಲಸ ಮಾಡುವಂತವ್ರಿಗೆ. ರಾಕ್ ಫೆಲ್ಲರ್ ಬ್ರದರ್ಸ್ ಫೌಂಡ್ ಇನ್ ಮೆಮೊರಿ ಆಫ್ ಫಿಲಿಪೈನ್ ಪ್ರೆಸಿಡೆಂಟ್ ರಾಮನ್ ಮೆಗಸೆ. 1957 ಸ್ಥಾಪನೆ ಮಾಡ್ತಕ್ಕಂಥದ್ದು. ಇದನ್ನ ಅರ್ಥ ಆಗ್ತಿದೆಯಲ್ಲ? ಫೈನ್. ಸೊ ಇಟ್ ಈಸ್ ಅವಾರ್ಡ್ ಏನಿದೆ ಇದರಲ್ಲಿ ಮೆಗಸೆ ಇಮೇಜ್ ಇರುತ್ತೆ, ಮೆಡಲ್ ಇರುತ್ತೆ, ಸರ್ಟಿಫಿಕೇಟ್ ಇರುತ್ತೆ, ಕ್ಯಾಶ್ ಪ್ರೈಸ್ ಇರುತ್ತೆ. ಫಸ್ಟ್ ವಿನ್ನರ್, ಇಂಡಿಯನ್ ವಿನ್ನರ್ ಯಾರು? ವಿನೋಬಾ ಭಾವೆ. ಅವ್ರು ಬಿಟ್ರೆ ರೀಸೆಂಟ್ 2016 ಸಿಕ್ಕಿದೆ ಹ್ಯೂಮನ್ ರೈಟ್ ಕರ್ನಾಟಿಕ್ ಮ್ಯೂಸಿಕ್ ಅಡಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ನೋಡಿ. ಇವರೆಲ್ಲ ಇದೆಲ್ಲ ಭಾರತ್ ವಾತ್ವಾನಿ ಆಗಿರ್ಬೋದು, ಸೋನಂ ವಾಂಗ್ಚುಕ್ ಆಗಿರ್ಬೋದು, 2018 ಸಿಕ್ಕಿದೆ. ರವಿ ಕಣ್ಣನ್ ಅವ್ರಿಗೆ ಸಿಕ್ಕಿದೆ ಹೆಲ್ತ್ ಕೇರ್ ಜರ್ನಲಿಸಂ. ಅಂದ್ರೆ ನೋಡಿ ಇವರೆಲ್ಲ ಇಂಡಿವಿಜುವಲ್ಸ್, ಸಂಸ್ಥೆಗೆ ಸಿಕ್ಕಿದೆ ಫಸ್ಟ್. ನೋಡಿ ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇಟ್ ಇಸ್ ಅ ಫಸ್ಟ್ ಇಂಡಿಯನ್ ಆರ್ಗನೈಸೇಷನ್, ಬಟ್ ಇಟ್ ಈಸ್ ನಾಟ್ ಫಸ್ಟ್ ಇಂಡಿಯನ್ ಟು ಗೆಟ್ ದಿಸ್ ಅವಾರ್ಡ್. ಫಸ್ಟ್ ಇಂಡಿಯನ್ ಇನ್ ವಿನೋಬಾ ಭಾವೆ. ಅವ್ರು ಬಿಟ್ರೆ ರೀಸೆಂಟ್ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬರ್ತೀನಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ವಿಕ್ರಮ್ 3201 ಬಗ್ಗೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇದು ಭಾರತದ ಮೊದಲ ಸಂಪೂರ್ಣ ಸ್ಥಳೀಯ 32 ಬಿಟ್ ಮೈಕ್ರೋ ಪ್ರೊಸೆಸರ್ ಆಗಿದೆ. ಇದನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಭಿವೃದ್ಧಿಪಡಿಸಿದೆ. ಇದನ್ನು ಸ್ಮಾರ್ಟ್ ಫೋನ್ಗಳು ಮತ್ತು ಲ್ಯಾಪ್ಟಾಪ್ಗಳಂತ ದೈನಂದಿನ ಗ್ರಾಹಕ ಎಲೆಕ್ಟ್ರಾನಿಕ್ಸ್ ಗಳಲ್ಲಿ ಬಳಸಲು ವಿನ್ಯಾಸಗೊಳಿಸಲಾಗಿದೆ. ದಿಸ್ ಇಸ್ ರಾಂಗ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್. 3201 ಅಂದ್ರೆ 32 ಬಿಟ್ ಅಂತ. ಇದು ಭಾರತದಲ್ಲಿ ಇಂಡಿಜಿನಿಯಸ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸೋದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಎಲೆಕ್ಟ್ರಾನಿಕ್ಸ್ ವಸ್ತುಗಳಲ್ಲ. ಇದನ್ನ ನಾವು ಸ್ಪೇಸ್ ರಾಕೆಟ್ಸ್ ಅಲ್ಲಿ ನಾವು ಏನು ಉಡಾವಣೆ ಮಾಡ್ತೀವಿ ಅಲ್ಲಿ ಯೂಸ್ ಮಾಡ್ತಕ್ಕಂತ ಒಂದು ಇದು ಏನೋ ಚಿಪ್. ಇದು ಮೈಕ್ರೋ ಪ್ರೊಸೆಸರ್ ಸೆಮಿ ಕಂಡಕ್ಟರ್ ಚಿಪ್ ಇದು. ಹಾಗಾಗಿ 2 ಮಾತ್ರ ಸರಿ. ಯಾವುದು? 1 and 2. ಓಕೆ, 1 and 2. ಸೊ ಇಲ್ಲೇನಿದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಇಸ್ರೋ ಮತ್ತೆ ಸೆಮಿ ಕಂಡಕ್ಟರ್ ಲ್ಯಾಬೊರೇಟರಿ, ಇವರು
ವಿಕ್ರಮ್ 30 ಅಂತ ಒಂದು 32-ಬಿಟ್ ಮೈಕ್ರೋ ಪ್ರೊಸೆಸರ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಎಂತದ್ದು ಅಂತಂದ್ರೆ ಇಟ್ ಈಸ್ ಇನ್ಸ್ಟಾಲ್ಡ್ ಇನ್ ರಾಕೆಟ್ಸ್ ಅಂಡ್ ಸ್ಯಾಟಲೈಟ್ಸ್ ಅಲ್ಲಿ. ಓಕೆ, ಇಟ್ ಈಸ್ ಇಂಡಿಜಿನ್. ಮೊದಲು ಮಾಡ್ತಾ ಇದ್ವಿ, ಅವಾಗ 16-ಬಿಟ್ ಮಾಡ್ತಾ ಇದ್ವಿ. ನೋಡಿ, ವಿಕ್ರಮ್ 1601 ಅಂತ 16-ಬಿಟ್ ಪ್ರೊಸೆಸ್, 32-ಬಿಟ್ ಬೇರೆದಲ್ಲಿ ಯೂಸ್ ಮಾಡಿಲ್ಲ. 32 ಬೇರೆ ರಾಷ್ಟ್ರದ ಯೂಸ್ ಮಾಡೋದು ಬೇಡ, ನಮ್ದು ಇಂಡಿಜಿನಿಯಸ್ಲಿ. ಇದೆಂತ ಒಂದು ಎಕ್ಸ್ಟ್ರೀಮ್ ಸ್ಪೇಸ್ ಕಂಡೀಷನ್ ಗಳಲ್ಲೂ -50 ಡಿಗ್ರಿಯಿಂದ 1+125 ಡಿಗ್ರಿ ಸೆಲ್ಸಿಯಸ್ ತನಕ ಟೆಂಪರೇಚರ್ ಅನ್ನು ಕೂಡ ತಡ್ಕೊಳ್ಳುತ್ತಿದೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಹೀಟ್, ಕೋಲ್ಡ್, ವೈಬ್ರೇಷನ್, ರೇಡಿಯೇಷನ್ ಎಲ್ಲಾನು ತಡ್ಕೊಳ್ಳುತ್ತೆ. ಓಕೆ, ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಎನಿವೇಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೇಳ್ತೀನಿ, ಸಿಂಪಲ್ ಕ್ವಶನ್ಸ್ ಬರುತ್ತೆ ಇದ್ರು. ನೆಕ್ಸ್ಟ್ ಬರ್ತೀನಿ. ಭಾರತೀಯ ಉಪಕ್ರಮ, ಭಾರತೀಯ ಇದು ಅಷ್ಟೇ, ಭಾರತೀಯ ಅಲ್ಲ, ಭಾರತೀಯ ಉಪಕ್ರಮ, ಭಾರತೀಯ ಇನಿಷಿಯೇಟಿವ್, ಇದಕ್ಕೆ ಸಂಬಂಧಪಟ್ಟಂತೆ ಇದೊಂದು ಕ್ವಶನ್. ಸಿಂಪಲ್ ಕ್ವಶನ್ ಇದು. ಇದು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಪ್ರಾರಂಭಿಸಿದೆ. ಎಸ್, ಕರೆಕ್ಟ್. ಅಪೇಡಾ ಅಂತ ಕರಿತೀವಿ. ಓಕೆ, ಇದು ಕೃಷಿ ಆಹಾರ ಮತ್ತು ಕೃಷಿ ತಂತ್ರಜ್ಞಾನ ನವೋದ್ಯಮ ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ. ಎಸ್, ಈ ಉಪಕ್ರಮ ಭಾರತ ಸರ್ಕಾರ ಆತ್ಮನಿರ್ಭರ ಭಾರತ, ಸ್ಥಳೀಯರಿಗೆ ಧ್ವನಿ, ಡಿಜಿಟಲ್ ಭಾರತ ಮತ್ತು ಸ್ಟಾರ್ಟ್ ಅಪ್ ಭಾರತ ಎಂಬ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗಿದೆ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. 3 ಆಪ್ಷನ್ಸ್ ಕರೆಕ್ಟ್ ಸ್ನೇಹಿತರೆ. ಇದು 3 ಕರೆಕ್ಟ್. ಸಾರಿ, ಯಾವುದು ಅಲ್ಲ, 3 ಕರೆಕ್ಟ್. ಇದೇನಪ್ಪ ಇದು? ಇದೊಂದು ಇನಿಷಿಯೇಟಿವ್. ಇನಿಷಿಯೇಟಿವ್ ಏನು? ನಾವೇನು ಪ್ರೋಸೆಸ್ಡ್ ಫುಡ್ ಅಂತ ಏನ್ ಕರಿತೀವಿ ಅಂತದ್ದು ಎಕ್ಸ್ಪೋರ್ಟ್. ಈಗ ಅಪೆಡೆ ಏನಿದೆ ಫುಲ್ ಫಾರ್ಮ್ ಏನು? ಅಗ್ರಿಕಲ್ಚರ್ ಅಂಡ್ ಪ್ರೋಸೆಸ್ ಫುಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಇದೊಂದು ಇನಿಷಿಯೇಟಿವ್ ಮಾಡಿರೋದು. ಏನಕ್ಕೆ ಅಂತಂದ್ರೆ ಈ ಫುಡ್ ಪ್ರೊಸೆಸಿಂಗ್ ಮಾಡೋರ್ಗೆ ಬರ್ತಕ್ಕಂಥ ಸ್ಟಾರ್ಟ್ಅಪ್ಗೆ ಉತ್ತೇಜನ ಕೊಡಲು, ಅವ್ರಿಗೆ ರಫ್ತುಗೆ ಅವಕಾಶಗಳನ್ನು ಕಲ್ಪಿಸಿಕೊಡಲು, ಯುವ ಉದ್ಯಮಿಗಳಿಗೆ ಉತ್ತೇಜನ ಕೊಡಲು, ಮತ್ತೆ ಏನಕ್ಕೆ ಇದು ಬೇಕು ಇಂಪಾರ್ಟೆಂಟು? 2030 ವೇಳೆಗೆ ನಮ್ಮ ಕೃಷಿ ಆಹಾರ ರಫ್ತಿನಲ್ಲಿ $50 ಬಿಲಿಯನ್ ಅಷ್ಟು ನಾವು ಸಾಧಿಸಬೇಕು ರಫ್ತನ್ನ. ಹಂಗಾಗಿ ಈ ಒಂದು ಭಾರತ್ ಇನಿಷಿಯೇಟಿವ್ ಅಂತೇಳಿ ಕೃಷಿ ಆಹಾರ, ಕೃಷಿ ತಂತ್ರಜ್ಞಾನ ನವೋದ್ಯಮಗಳನ್ನು ಸಬಲೀಕರಣಗೊಳಿಸಲು, ಅವರುಗಳನ್ನ ಉತ್ತೇಜನ ಕೊಟ್ಟು ನಾವೀನ್ಯತೆ, ಇನ್ನೋವೇಷನ್ ನ ಬೆಳೆಸಲು ಇದಿರ್ತಕ್ಕಂಥ ಒಂದು ಇನಿಷಿಯೇಟಿವ್. ಓಕೆ, ನೆಕ್ಸ್ಟ್ ಯುದ್ಧಾಭ್ಯಾಸ ವ್ಯಾಯಾಮ. ಇದು ಸಿಂಪಲ್ ಕ್ವಶನ್. ಹೇಳ್ತೀರಾ? ಆಪ್ಷನ್ ನೋಡದೆ ಹೇಳ್ಬಿಡ್ಬೇಕು. ಯುದ್ಧಾಭ್ಯಾಸ ಅಂತಕ್ಕಂಥದ್ದು ಇಂಡಿಯಾ ಮತ್ತೆ USA ನಡುವೆ ಆಗ್ತಕ್ಕಂಥದ್ದು. ಭಾರತ ನೋಡಿ, ಯುನೈಟೆಡ್ ಕಿಂಗ್ಡಮ್ ಕೊಟ್ಟಿದ್ದೀನಿ, UK ಅಲ್ಲ. ದಿಸ್ ಇಸ್ ರಾಂಗ್. USA, ಇಂಡಿಯಾ ಅಂಡ್ USA ನಡುವೆ ಆಗ್ತಕ್ಕಂಥದ್ದು. 2020 ಆವೃತ್ತಿ ವ್ಯಾಯಾಮ ಭಾರತದ ನಡೆಯುತ್ತಾ? ಇಲ್ಲ, ಇಟ್ ಈಸ್ ಇನ್ ಅಲಸ್ಕಾದಲ್ಲಿ ನಡೆದಿದ್ದು, ಅಥವಾ ಅಲಸ್ಕಾ ಎಲ್ಲಿ? USA. ವೆರಿ ಇಂಪಾರ್ಟೆಂಟ್. ಅಲಸ್ಕಾ ಬಗ್ಗೆ ತಿಳ್ಕೊಳ್ಳಿ, ಜಿಯೋಗ್ರಾಫಿಕಲಿ ತಿಳ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಯಾಕಂದ್ರೆ ಅಲಸ್ಕಾದಲ್ಲಿ ಏನಾಯ್ತು? ನಾವು ಪ್ರೀವಿಯಸ್ ವೀಕ್ಲಿ ಕರೆಂಟ್ ಅಫೇರ್ ಮಾಡಿದೀವಿ. ಅಲಸ್ಕಾದಲ್ಲಿ ಏನಾಯ್ತು ಸರ್? ಏನಾಯ್ತು? ಟ್ರಂಪ್ ಮತ್ತೆ ಪುಟಿನ್ ಇಬ್ರು ಹೋಗಿದ್ರು. ಹಾಗಾಗಿ ಜಿಯೋಗ್ರಫಿಲಿ ಕೇಳ್ತಾನೆ, ಅದನ್ನ ಇತಿಹಾಸ ಹಿಸ್ಟ್ರಿನೂ ಕೇಳ್ತಾನೆ, ನೋಡ್ಕೊಳ್ಳಿ. ಸೊ ಆಪ್ಷನ್ 2 ತಪ್ಪಾಯ್ತು ಇಲ್ಲಿ. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗೆ ಸಾಮರ್ಥ್ಯಗಳನ್ನು ಸುಧಾರಿಸುವ ಮತ್ತು ಬಹು ಡೊಮೇನ್ ಸವಾಲುಗಳ ಸಿದ್ಧತೆಯನ್ನು ಬಲಪಡಿಸುವುದು, ಗಮನಹರಿಸುವುದು, ಇದನ್ನು ನಡೆಸಲಾಗುತ್ತದೆ. ಎಸ್ ಸರ್, ಇದು ಕರೆಕ್ಟ್. ಒಂದು ಆಪ್ಷನ್ ಕರೆಕ್ಟ್. ಯಾವ್ದು? ಆಪ್ಷನ್ 3. ಓಕೆ, ಇದೇನು ಯುದ್ಧಾಭ್ಯಾಸ ಏನ್ ಮಾಡ್ತೀವಿ ಸರ್? ಅದೇ ಅಲ್ವಾ, ನಾವು ಎಲ್ಲ ಸಾಮರ್ಥ್ಯಗಳನ್ನು ಸುಧಾರಿಸ್ಕೊಳ್ಳೋದು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಓಕೆ, ರೆಡಿನೆಸ್ ತೋರಿಸ್ಕೊಳ್ಳೋದು ಅಲ್ವಾ? ಎಸ್. ಸೊ ಆಪ್ಷನ್ 1 ಯಾಕೆ ತಪ್ಪು? USA. ಆಪ್ಷನ್ 2 ಯಾಕೆ ತಪ್ಪು? US ನಡೀತಾ ಇರೋದು ಈ ವರ್ಷ. ಓಕೆ, ಅಲಾಸ್ಕಾದಲ್ಲಿ ನಡೀತಾ ಇರೋದು. ಹಾಗಾಗಿ ಓಕೆ, ನೋಡ್ಕೊಳ್ಳಿ. ಇದು ಸಿಂಪಲ್ ಕ್ವಶನ್ ಆಗಿತ್ತು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಅನ್ನು ಯಾವುದ್ರ ಜೊತೆಗೆ ಹೋಲಿಸ್ತೀರಾ ಅಂತ. ಯಾರು ಮಾಡಿದ್ದು ಬ್ಲಾಕ್ ಫಾರೆಸ್ಟ್? ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಅಂದ್ರೆ ಏನು ಸ್ನೇಹಿತರೆ? ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಕ್ಸಲ್, ವೆರಿ ಇಂಪಾರ್ಟೆಂಟ್. ಇದು ರಾಜ್ಯಗಳ ವಿಶೇಷ ಪೊಲೀಸ್ ಪಡೆಯೊಳಗಿಂದ ಮಾಡಿದ್ದು ಬ್ಲಾಕ್ ಫಾರೆಸ್ಟ್. ಏನಿದು? ಇದನ್ನ ಯಶಸ್ವಿ ಆಗಿರೋದ್ರಿಂದ ಅವ್ರಿಗೆ ಸನ್ಮಾನ ಮಾಡಿದ್ರು. ಇವಾಗ ಏನಿದು? ಬ್ಲಾಕ್ ಫಾರೆಸ್ಟ್ ಜಾಯಿಂಟ್ಲಿ ಎಕ್ಸಿಕ್ಯೂಟೆಡ್ ಬೈ ಯಾವುದು? CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಮತ್ತೆ ಡಿಸ್ಟ್ರಿಕ್ಟ್ ರಿಸರ್ವ್ ಗಾರ್ಡ್, ಮತ್ತೆ ಕೋಬ್ರಾ ಅಂದ್ರೆ ಕಮಾಂಡೋ ಬೆಟಾಲಿಯನ್ ಆಫ್ ರೆಸೊಲ್ಯೂಟ್ ಆಕ್ಷನ್ ಅಂತ, ತೆಲಂಗಾಣ ಗ್ರೇ ಹಾರ್ನ್ಸ್. ಇಲ್ಲಿ ಪ್ರಮುಖವಾಗಿ ಛತ್ತೀಸ್ಗಢ, ತೆಲಂಗಾಣ, ಮಹಾರಾಷ್ಟ್ರದ ಗಡಿಗಳಲ್ಲಿ ಓಕೆ, ಅವರು ಕೂಡ ಇಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಇಲ್ಲಿ ಛತ್ತೀಸ್ಗಢದ ಕರೆಗುತ್ತಲ ಅಂತಕ್ಕಂಥ ಹಿಲ್ಸ್ ಅಲ್ಲಿ ನಕ್ಸಲರನ್ನ ಟಾರ್ಗೆಟ್ ಇಟ್ಕೊಂಡು ಮಾಡಿದ್ದು. ಯಶಸ್ವಿ ಆಯ್ತು ಆಪರೇಷನ್ ಬ್ಲಾಕ್. ಓಕೆ, ನಮ್ಮ ಮೋದಿ ಗವರ್ಮೆಂಟ್ ಅವರ ಒಂದು ಕಮಿಟ್ಮೆಂಟ್ ಇದೆ, ಭಾರತವನ್ನು ನಕ್ಸಲ್ ಫ್ರೀ ಮಾಡಬೇಕು 2026 ಮಾರ್ಚ್ 31 ಅಂತ. ಆ ಒಂದು ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಬಾರ್ಡರ್. ಇಟ್ ಈಸ್ ಅ ಬಾರ್ಡರ್ ಬಿಟ್ವೀನ್ ಛತ್ತೀಸ್ಗಢ ಅಂಡ್ ತೆಲಂಗಾಣ. ಅಲ್ಲಿ ಒಂದು ಬರ್ತಕ್ಕಂಥ ಹಿಲ್ ಯಾವ್ದು? ಕರೆಗುತ್ತಲ ಬೆಟ್ಟ. ಅತಿ ದೊಡ್ಡ ನಕ್ಸಲ್ ವಿರೋಧಿ ಚಟುವಟಿಕೆ ಆಗೋದು. ಸೊ ಅದನ್ನ ಮಾಡಿದ್ರು. ಯಾವಾಗ ಮಾಡಿದ್ರು? ಈ ಏಪ್ರಿಲ್ ಇಂದ ಮೇ ತನಕ ಮಾಡಿದ್ರು. ಇದರಲ್ಲಿ ಪ್ರಮುಖವಾದ ಯಾರೋ ಮಾವೋವಾದಿ, ಯಾರೋ ಅಬು ಸ್ಮದ್, ಯಾರೋ ಒಂದ್ ಸೆಕೆಂಡ್, ಅವರ ಹೆಸರೇನಿದೆ? ಕೇಶವರಾವ್, ಸರಿ, ನಾಯಕ ನಂಬಲ ಕೇಶವರಾವ್ ಸೇರಿದಂತೆ 27 ಭಯಾನಕ ಮಾವೋವಾದಿಗಳನ್ನ ಸಾಯಿಸ್ತಾರೆ. ಹಾಗೆ
ಇಲ್ಲಿ 54 ನಕ್ಸಲನ್ನು ಬಂಧಿಸಲಾಗುತ್ತೆ, 74 ಇತರನ್ನು ಶರಣ ಮಾಡಲಾಗುತ್ತೆ. ಸೊ ನಕ್ಸಲ್ ಫ್ರೀ ಏರಿಯಾ ಮಾಡಿದ್ದಾರೆ ಈಗ ಅದನ್ನ. ಸೊ ಹಾಗೆ ಭಾರತವನ್ನೇ ಕಂಪ್ಲೀಟ್ ನಕ್ಸಲ್ ಫ್ರೀ ಮಾಡಬೇಕು ಅನ್ನೋದು ಇದರ ಉದ್ದೇಶ. ಸೊ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಯಾವುದು ನಕ್ಸಲ್ ಫ್ರೀಗೋಸ್ಕರ ಮಾಡಿರ್ತಕ್ಕಂಥ. ಎಲ್ಲಿ ಸರ್? ಕರಗತ್ತಲ ಬೆಟ್ಟ ಎಲ್ಲಿ ಬರುತ್ತೆ? ಛತ್ತೀಸ್ಗಢ ಮತ್ತೆ ತೆಲಂಗಾಣ. ಗೊತ್ತಿರಲಿ ನೋಡಿ, ಎಲ್ಲಾ ಇನ್ಫಾರ್ಮೇಶನ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಬರ್ತೀನಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡಿರುವ ಅಂಗೀಕಾರ್ 2025 ಅಭಿಯಾನ, ಅಂಗೀಕಾರ್ ಇನಿಷಿಯೇಟಿವ್ ಅಂತ ಕರಿತೀವಿ. ಇದು ನಮ್ಮ ವೆರಿ ಇಂಪಾರ್ಟೆಂಟ್ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅಡಿಯಲ್ಲಿ ಬರುತ್ತೆ. ಯಾಕೆ? ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ 2.0 ಏನಿದೆಯಲ್ಲ, ಅದರ ಅಂಗವಾಗಿ ನೋಡಿ, ಅದು ಎಲ್ಲರಿಗೂ ತಲುಪ್ತಿಲ್ಲ, ಹಾಗಾಗಿ ತಲುಪ್ಸಕ್ಕೋಸ್ಕರ ಇದನ್ನ ಮಾಡಿರೋದು. ಲಾಸ್ಟ್ ಮೈಲ್ ಔಟ್ ರೀಚ್ ಕ್ಯಾಂಪೈನ್ ಅಂತ ಕರಿತೀವಿ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತೆಲ್ಲ, ಹಂಗೆ ಲಾಸ್ಟ್ ಮೈಲ್ ಕೊನೆ ತನಕ ಇದು ತಲುಪಬೇಕು ಅನ್ನೋದಕ್ಕೆ ಲಾಸ್ಟ್ ಒಂದ್ಸಲ ಟ್ರೈ ಮಾಡೋಣ ಅನ್ನೋ ರೀತಿ. ಓಕೆ, ಇದೊಂದು ಕ್ಯಾಂಪೈನು ಅಂಗೀಕಾರ್ 2025 ಅಂತ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವೇರ್ನೆಸ್ ಮೂಡಿಸ್ತಾರೆ ಮನೆಗಳ ಬಗ್ಗೆ, ಫಾಸ್ಟ್ ಆಗಿ ಆಲ್ರೆಡಿ ಇರ್ತಕ್ಕಂಥದ್ದನ್ನ ಕಂಪ್ಲೀಟ್ ಮಾಡೋದು, ಮತ್ತೆ ಅವ್ರಿಗೆ ಏನೇನು ವಿತರಣೆ ಮಾಡಬೇಕು ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಪ್ಲೈ ಮಾಡಿರೋರಿಗೆ. ಓಕೆ, ಅದನ್ನ ಲೋ ಇನ್ಕಮ್ ಹೌಸಿಂಗ್ ಸಂಬಂಧಪಟ್ಟಂತೆ ಅದನ್ನ ಮಾಡ್ತಕ್ಕಂಥದ್ದು. ಓಕೆ, ಸೊ ಇದನ್ನ ನೀವು ಇಲ್ಲಿ ಇದು ಸುದ್ದಿಯಲ್ಲಿ ಇದೆಯಲ್ಲ, ಇದನ್ನೇ ಕೇಳಬೇಕು ಅಂತೇನಿಲ್ಲ. ಈಗ ಅಂಗೀಕಾರ್ 2025 ಅಂದ ತಕ್ಷಣ PM ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಅಥವಾ ರೂರಲ್ ಏನ್ ಬೇಕಾದ್ರೂ ಕೇಳ್ಬೋದು. ಇವೆಲ್ಲ ನಾವು ಇದ್ರಲ್ಲಿ ಮಾಡಿದೀವಿ. ಯಾವ್ದ್ರಲ್ಲಿ ಮಾಡಿದೀವಿ? ಗೌರ್ಮೆಂಟ್ ಸ್ಕೀಮ್ ಅಲ್ಲಿ ಮಾಡಿದೀವಿ. ದಯವಿಟ್ಟು ನೋಡಿ, ಇಲ್ಲ ನಾನು ಫುಲ್ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ. ಕೊಟ್ಟಿದ್ದೀನಿ ಒಂದ್ 2-3 ಪಾಯಿಂಟ್, ಬಟ್ ಕಂಪ್ಲೀಟ್ ಆಗಿ ನಿಮಗೆ ಬೇಕು ಅಂದ್ರೆ ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ನೋಡಿ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ಅಂಗೀಕಾರ ಅಂದ್ರೆ ಇದರ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ ನ ಉಪಕ್ರಮ. ಅದನ್ನ ಕಂಪ್ಲೀಟ್ ಆಗಿ ಫಾಸ್ಟ್ ಟ್ರ್ಯಾಕ್ ಮಾಡಿ, ವೆರಿಫಿಕೇಶನ್ ಮಾಡಿ, ಬೇಗ ಕಂಪ್ಲೀಷನ್ ಮಾಡಿ, ಉಳಿದಿರ್ತಕ್ಕಂಥದ್ದನ್ನ ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥದ್ದು. ಓಕೆ, ಮತ್ತೆ ನೆಕ್ಸ್ಟ್ ದಾದಾಬಾಯಿ ನೌರೋಜಿ ಅವರ ಬಗ್ಗೆ ಯಾಕೆ ಇದು ಕೇಳ್ತಾನೆ ನೋಡಿ. ನೋಡಿ, ಈಗ ಇತಿಹಾಸದ ಬಗ್ಗೆ ನಿಮ್ಗೆ GK ಪ್ರಶ್ನೆ ಬರುತ್ತೆ. ಯಾಕೆ ಬರುತ್ತೆ? ಈ ದಾದಾಬಾಯಿ ನೌರೋಜಿ ಬಗ್ಗೆ ಕೇಳಬಹುದು. ಯಾಕೆ ಕೇಳ್ತಾನೆ? ಇದು ಸುದ್ದಿಯಲ್ಲಿ ಇರುತ್ತೆ, ಕರೆಂಟ್ ಅಫೇರ್. ಯಾಕೆ ಸುದ್ದಿಯಲ್ಲಿ ಇರುತ್ತೆ? ದಾದಾಬಾಯಿ ನೌರೋಜಿ ಆಗಿ 200 ವರ್ಷ ಆಗಿತ್ತು. ಈಗ 2025ಕ್ಕೆ 200 ವರ್ಷ ಆಗುತ್ತೆ. 1825 ಜನನ ಆಗಿದ್ದವರು, ಹಂಗಾಗಿ ಸೆಲೆಬ್ರೇಟ್ ಮಾಡಿದ್ರು. ಓಕೆ, ಮರಣ ದಿನ ಅಲ್ಲ, ಜನನ ದಿನ ಸೆಲೆಬ್ರೇಟ್ ಮಾಡಿದ್ದು. ಅವರು ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ ಗೆ ಆಯ್ಕೆಯಾದ ಮೊದಲ ಭಾರತೀಯ. ಯಾವುದು ಸರ್? MP. ಬ್ರಿಟನ್ ನಲ್ಲಿ MP ಆಗಿದ್ದ ಮೊದಲ ಭಾರತೀಯ ಅವರು. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತ ರೂಪಿಸಿದ್ರು ಅಲ್ವಾ ಸರ್? ಬ್ರಿಟಿಷ್ಗೆ ಭಾರತದ ಹೆಂಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಲ್ವಾ? ಎಸ್, ಕರೆಕ್ಟ್. ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವೇದಿಕೆಯಿಂದ ಸ್ವರಾಜ್ಯವನ್ನು ಮೊದಲು ಒತ್ತಾಯಿಸಿದ್ರು ಅವರು. ಹೌದು, ಎಲ್ಲ ಆಪ್ಷನ್ ಕರೆಕ್ಟ್ ಇದು. ಓಕೆ, ಇದು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. 1892 ಲಿಬರಲ್ ಪಾರ್ಟಿ ಕ್ಯಾಂಡಿಡೇಟ್ ಆಗಿ ಫಸ್ಟ್ ಇಂಡಿಯನ್ MP ಇನ್ ಬ್ರಿಟನ್ ಅಲ್ಲಿ ಆಗ್ತಾರೆ. ಮತ್ತೆ ಡ್ರೈನ್ ಆಫ್ ವೆಲ್ತ್ ಅಂತಕ್ಕಂಥ ಥಿಯರಿ ಮಂಡಿಸ್ತಾರೆ. ಬ್ರಿಟನ್ಗೆ ಕೊಳ್ಳೆ ಹೋಗ್ತಾ ಇರೋದ್ರ ಬಗ್ಗೆ ನೋಡಿ. ಇವ್ರ ಬಗ್ಗೆ ಈಗ ಇವ್ರು ಯಾವಾಗ? ಸೆಪ್ಟೆಂಬರ್ 4, 1825 ಮುಂಬೈಯಲ್ಲಿ ಜನ ಆಗದು ಇವರು. ಓಕೆ, ಸೊ ಇವ್ರ ಬಗ್ಗೆ ದಯವಿಟ್ಟು ಕಂಪ್ಲೀಟ್ ಆಗಿ ಓದ್ಕೊಳ್ಳಿ ಸ್ನೇಹಿತರೆ. ಇವ್ರದ್ದು ಏನೇನಿದೆ ಕಂಪ್ಲೀಟ್. ಇವರ ಒಂದು ಗಾಂಧೀಜಿಗಿಂತ ಮುಂಚೆ ಇದ್ದವರು ಇವರು. ಓಕೆ, ಯಾರು ಸ್ವತಂತ್ರ ಹೋರಾಟ ಕಾಂಗ್ರೆಸ್ನ ಸಂಸ್ಥಾಪಕರಲ್ಲಿ ಏನೋ ಸ್ಥಾಪನೆ ಮಾಡ್ತಾರೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಸಂಸ್ಥಾಪಕರು ಬೇರೆ ಬೇರೆ ಯಾರು ಕಲ್ತಾರೆ, ಹಿ ಈಸ್ ಒನ್ ಆಫ್ ದಮ್. ಸೊ ಹಾಗಾಗಿ ಇವ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಓದ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಏನ್ ಬೇಕಾದ್ರೂ ಎಕ್ಸಾಮ್ ಅಲ್ಲಿ ಕೇಳಬಹುದು. ಓಕೆ, ಒಂದಷ್ಟು ಡಿಸ್ಕಸ್ ಮಾಡಿದ್ವಿ ಒಂದು ವೀಕ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ನ ಸ್ನೇಹಿತರೆ. ಪ್ರೀವಿಯಸ್ ಮಾಡಿರ್ತಕ್ಕಂಥದ್ದು ಬೇರೆ ಸಪರೇಟ್ ಪ್ಲೇಲಿಸ್ಟ್, ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ ಮಂತ್ಲಿ ಸಪರೇಟ್ ಪ್ಲೇಲಿಸ್ಟ್ ನೋಡ್ಕೋಬಹುದು. ಇದರ PDF ನಮ್ಮ ಟೆಲಿಗ್ರಾಮ್ ಶೇರ್ ಆಗುತ್ತೆ. ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ವೀಕ್ಲಿ ಮಂತ್ಲಿ ಕರೆಂಟ್ ಅಫೇರ್ಸ್ ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಸೊ ಟೆಲಿಗ್ರಾಮ್ ಮತ್ತೆ Instagram ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಅನಿಸಿಕೆಗಳನ್ನು ತಾವು ತಿಳಿಸಬಹುದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.